ಕೇರಳದಲ್ಲಿ ಬರೀ ದರ್ಶನ ನಡೀಲಿಲ್ಲ ಕರ್ನಾಟಕ ಪಂಚಾಯಿತಿ. ಯಾರ ದರ್ಶನ, ಏನು ಕತೆ? ಹೌದು, ಇದು ರಾಹುಲ್ ಗಾಂಧಿ ಅವರ ದರ್ಶನ ಆಗಿದೆ. ಆದರೆ ವರ ಇವ್ರಿಗೆ ಸಿಕ್ಕಿಲ್ಲ, ಇನ್ನೂ ಅಂದ್ಕೊಂಡಂತೆ ಬೇಡ್ಕೊಳ್ಳೋಕ್ಕಾಗಿಲ್ಲ. ಯಾವ ವಿಚಾರ? ಕರ್ನಾಟಕ ಪಂಚಾಯಿತಿ ಇದೆಯಲ್ಲ, ಅದು ಕುರ್ಚಿ ಕದನ, ಪವರ್ ಶೇರಿಂಗ್, ಮುಖ್ಯಮಂತ್ರಿಯ ಪಟ್ಟದ ಆಟ. ಪವರ್ ಶೇರ್ ಫೈಟ್ಗೆ ಟ್ವಿಸ್ಟ್ ಕೊಡದೆ ಹೋಗಿದ್ದಾರೆ ರಾಹುಲ್ ಗಾಂಧಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ ಕುಶಲೋಪರಿ ಅಷ್ಟೇ ಮಾತನಾಡಿದ್ರು, ಅಂದರೆ ಲೋಕಾರೂಢಿಯಾಗಿ ಮಾತನಾಡಿದ್ದಾರೆ. ಆದರೆ ಮುಖ್ಯವಾದ ವಿಚಾರ ಮಾತಾಡಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಕೇವಲ ದರ್ಶನ ಕೊಟ್ಟಿದ್ದಾರೆ ಅಷ್ಟೇ. ರಾಹುಲ್ ಗಾಂಧಿ ತುರ್ತಾಗಿ ದೆಹಲಿಗೆ ತೆರಳಿದ್ದಾರೆ. ರಾಹುಲ್ ಗಾಂಧಿ ಕೇರಳದಲ್ಲಿ ಕರ್ನಾಟಕದ ಪಂಚಾಯಿತಿ ನಡೆದಿಲ್ಲ ಅನ್ನೋದು ಸದ್ಯದ ಸುದ್ದಿ. ಜನ ಕೂಡ ಬೇಸತ್ಬಿಟ್ಟಿದ್ದಾರೆ. ಈಗ ಯಾರು ಮುಖ್ಯಮಂತ್ರಿ ಆದರೂ ಆಗಲಿ ಬಿಡ್ರಿ ಅನ್ನುವ ಸ್ಥಿತಿಗೆ ಬಂದಂಗೆ ಆಗಿದೆ ಅಲ್ವಾ? ಡಿ.ಕೆ. ಶಿವಕುಮಾರ್ ಆಗ್ತಾರೋ, ಇನ್ನು ಯಾರಾಗ್ತಾರೋ, ಏನು ನಾವು ಕೆಲಸ ಮಾಡೋದೇನಾದರೂ ತಪ್ಪತ್ತೇನ್ರಿ? ನಮ್ಮ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆಯಲ್ಲ, ಅದೇನಾದರೂ ಇಳಿಕೆ ಆಗುತ್ತಾ ಹೇಳಿ ಅನ್ನುವ ಸ್ಥಿತಿಯಲ್ಲಿ ಹೈರಾಣಾಗಿದ್ದಾರೆ. ಕೆಲವ್ರಿಗೆ ಮನರಂಜನೆ ಬೇಕಾದಂಥವ್ರಿಗೆ ಈ ಸುದ್ದಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಹಿಂಗಿದೆ, ಏನಿದೆ ಅನ್ನೋದನ್ನು ತೋರಿಸ್ಲೇಬೇಕಲ್ಲ, ಅದು ಮಾಧ್ಯಮದ ಕರ್ತವ್ಯ. ಹಾಗಾಗಿ ನಾವು ನಿಮ್ಮ ಮುಂದೆ ಆ ಸುದ್ದಿಯನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಏನು ವಿಚಾರ ಅಂತ ಹೇಳಿದ್ರೆ, ಕೇರಳದಲ್ಲಿ ಸತೀಶನ್ ಪದಗ್ರಹಣ ಆಗ್ತಾ ಇತ್ತು ಮುಖ್ಯಮಂತ್ರಿಗಳ ಪಟ್ಟಕ್ಕೆ. ಹಾಗಾಗಿ ಅಲ್ಲಿ ರಾಹುಲ್ ಗಾಂಧಿಯವರು ಹೋಗಿದ್ದರು. ಅದರ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ತೆರಳಿದ್ರು. ಅಲ್ಲಿ ಬರೀ ವಿಸಿಟ್ ಮಾಡುವಾಗ ಬೇರೆ ಏನು ಮಾತಾಡೋಕ್ಕಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಪಟ್ಟವನ್ನು ಬಿಟ್ಟುಕೊಡೋ ಉಮೇದಿಯಲ್ಲಿಲ್ಲ, ಆ ಇಂಟೆನ್ಷನಲ್ಲಿ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಆಗ ಮಾಡ್ತೀನಿ ರೀ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಅಲ್ವೇ? ಅಂದರೆ ಅರ್ಥ ಏನೋ? ಆಮೇಲೆ ಅವರ ಮಗ ಕೂಡ ಡಾಕ್ಟರ್ ಯತೀಂದ್ರ ಅವರು ಕೂಡ ಹೇಳ್ತಾ ಇದ್ರು, 5 ವರ್ಷಗಳವರೆಗೂ ಕೂಡ ನಮ್ಮ ತಂದೆನೇ ಮುಖ್ಯಮಂತ್ರಿ ಅಂಥೇಳಿ. ಇದೇ ಮೇ 20ಕ್ಕೆ 3 ವರ್ಷ, ಬರೋಬ್ಬರಿ 3 ವರ್ಷ ತುಂಬುತ್ತೆ. ಸಾಧನಾ ಸಮಾವೇಶ, ಈ ಕಡೆ ಸಾರಿಗೆ ಮುಷ್ಕರ ಕೂಡ ನಡೆಯುತ್ತೆ ಅವತ್ತು, ಅದು ಬೇರೆ ವಿಚಾರ. ಆದರೆ 3 ವರ್ಷ ಆಗ್ತಾ ಬಂತು. 2.5 ವರ್ಷಕ್ಕೆ ಏನೋ ಪವರ್ ಶೇರಿಂಗ್ ಆಗಿಬಿಡುತ್ತೆ. 2.5 ವರ್ಷ ಇವರು, 2.5 ವರ್ಷ ಅವರು ಅಂತ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ ಜೊತೆ ನಡೆದಿದೆ ಎನ್ನಲಾದ ಆ ಅಧಿಕಾರ ಹಂಚಿಕೆಯ ಸೂತ್ರಕ್ಕೆ, ಅದು ಸೂತ್ರವಾಗಿ ಇನ್ನೂ ಉಳಿದಿದೆ. ಅದು ಕಾರ್ಯತಂತ್ರಗಳನ್ನು ಮಾಡಿದರೂ ಕೂಡ ಏನು ಫಲ ಕೊಟ್ಟಿಲ್ಲ ಅನ್ನೋದು ಸದ್ಯದ ಸುದ್ದಿ. ಓಕೆ, ಈಗ ರಾಹುಲ್ ದರ್ಶನದ ಬಳಿಕ ತಿಮ್ಮಪ್ಪನ ದರ್ಶನ ಭಾಗ್ಯ. ಓಕೆ, ರಾಹುಲ್ ದರ್ಶನ ಆಯಿತು. ಈಗ ತಿರುಪತಿ ತಿಮ್ಮಪ್ಪ, ಡಿ.ಕೆ.ಶಿಗೆ ಕೃಪೆ ತೋರಿದ ರಾಹುಲ್ ಗಾಂಧಿ ಪಟ್ಟಕ್ಕಾಗಿ ಮತ್ತೆ ದೇವರ ಮೊರೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೊರಟರು ಡಿ.ಕೆ. ಶಿವಕುಮಾರ್. ಪಟ್ಟಕ್ಕಾಗಿ ಮತ್ತೆ ದೇವರ ಮೊರೆ ಹೋದ ಡಿ.ಕೆ. ಶಿವಕುಮಾರ್. ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಂಜೆ ಅಷ್ಟೊತ್ತಿಗೆ, ಅಂದರೆ ಆಯಿತು, ಈಗ ಸಂಜೆ ಆಗಿದೆ, ಈಗ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಿಮ್ಮಪ್ಪನ ಸೇವೆಯನ್ನು ಮಾಡಲಿದ್ದಾರೆ ಡಿ.ಕೆ. ಅಂದರೆ ನಾಳೆ ಬೆಳಿಗ್ಗೆ CM ಕನಸು ನನಸು ಮಾಡಪ್ಪ ಅಂತ ಪ್ರಾರ್ಥಿಸಬಹುದು ಡಿ.ಕೆ. ಶಿವಕುಮಾರ್. ಸದ್ಯಕ್ಕೆ ಅದೇ ವಿಚಾರ ಅಲ್ವೇ? ಅವರು ಎಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋದರೂ, ಹೋಮ ಹವನ ಮಾಡಿಸಿದರೂ ಕೂಡ ಪ್ರಮುಖವಾದ ಟಾಪ್ 5 ಇಂಟೆನ್ಷನ್, ವಿಶ್, ಡಿಸೈರ್ ಏನು ಅಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಆಗೋದು ಅನ್ನೋದು ಅವ್ರಿಗೂ ಗೊತ್ತಿದೆ, ಕುಟುಂಬ ಸದಸ್ಯರಿಗೂ ಗೊತ್ತಿದೆ, ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಿದೆ. ಇದು ದೊಡ್ಡ ಮಟ್ಟದ ಒಂದು ಸುದ್ದಿ ಕೂಡ ಆಗಿತ್ತು. ಈಗ ಅವರು ಯಾವಾಗ ಆಗ್ತಾರೆ, ಈ ದೊಡ್ಡ ಮಟ್ಟದ ಸುದ್ದಿ ಆರಂಭದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅದೇ ಸುದ್ದಿನ ದಿನ ನಾವು ಹೇಳ್ತಾ ಇದ್ದಾಗ ಆ ಸುದ್ದಿ ಹೌದಾ ಬರೀ ಸುದ್ದಿ ಆಗುತ್ತೆ. ಆದರೆ ಇಲ್ಲಿ ಏನು ದೊಡ್ಡ ಸುದ್ದಿ ಅಂತ ಹೇಳಿದರೆ, ನೋಡಿ ಎಷ್ಟೆಲ್ಲ ಇವರು ಕಾರ್ಯತಂತ್ರಗಳನ್ನು ಮಾಡಿದರು, ಪ್ರಯತ್ನವನ್ನು ಮಾಡಿದರು. ಒಬ್ಬ ಟ್ರಬಲ್ ಶೂಟರ್ ಅಂತ ಕರೆದರೂ ಕೂಡ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೀಟ್ಗಳನ್ನು ತೆಗೆದುಕೊಂಡರೂ ಕೂಡ, 140 ಸೀಟುಗಳನ್ನು ಕೂಡ ಪಕ್ಷಕ್ಕೆ ತಂದರೂ ಕೂಡ, ಆರ್ಥಿಕವಾಗಿ, ಸಂಘಟನೆ ಮೂಲಕವಾಗಿ ಎಲ್ಲ ರೀತಿಯಿಂದ ಮಾಡಿದರೂ ಕೂಡ ಅಧಿಕಾರದ ಒಂದು ಏನು ಹಸ್ತಾಂತರ ಮಾಡ್ತೀವಿ ಎನ್ನುವ ಆಶ್ವಾಸನೆ ಕೊಟ್ಟಿದ್ರೂ ಕೂಡ ಹಿಂಗಾಗ್ತಾ ಇದೆಯಲ್ಲ, ಏನಿರಬಹುದು ಅನ್ನುವ ಒಂದು ಆಲೋಚನೆಗಳು ಕಾಡ್ತಾ ಇರುತ್ತೆ. ಓಕೆ.